ಇಲ್ಲಿ ಒಂದು ವಿಚಾರ ಏನಂತ ಅಂದರೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಒಳ್ಳೆಯದು ಇಲ್ಲ ಅಂತ ಅಲ್ಲ. ಆದರೆ ಏನೋ ಕೇಂದ್ರ ಸರ್ಕಾರದವರು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅಂದು ಯಾವನು ಮಾಡಲಿಲ್ಲ. ಇವ್ರು ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಸ್ತ್ರೀಯರಿಗೆ ಗೌರವ ಕೊಡ್ತೀವಿ ಅಂತಾರೆ, ಅದು ತಪ್ಪಿಲ್ಲ. ಅದು ಎಲ್ಲಕ್ಕಿಂತ ಬೇರೆ ಪಕ್ಷಕ್ಕೆ ಹೋಲಿಸಿದ್ರೆ ಈ ಪಕ್ಷದಲ್ಲಿ ಸ್ತ್ರೀಯರ ಗೌರವ ಅದನ್ನು ಇಮ್ಮಿಡಿಯೇಟ್ ಯಾವುದೇ ಒಂದು ತೊಂದರೆ ಆದ್ರೂ ಸ್ತ್ರೀಗಳ ಬಗ್ಗೆ ಆ್ಯಕ್ಷನ್ ತೊಗೋತಾರೆ, ಅದನ್ನು ಮೆಚ್ತೀವಿ. ಬಟ್ ಇದರಲ್ಲಿ ಏನಂದರೆ ಹೆಣ್ಮಕ್ಳಿಗೆ ಪುಕ್ಸಾಟೆ ಕೊಟ್ಟಿರೋದು ಅದರಲ್ಲಿ ನಮಗೆ ವಿರೋಧ ಏನಿಲ್ಲ, ಆಯ್ತಾ. ಈ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಸ್ವಲ್ಪ ಸಂಸಾರಗಳಲ್ಲಿ ಒಡಕಾಗ್ತಾ ಇದೆ. ಇವಾಗ ನನ್ನ ದುಡ್ಡು ಅಂತಾರೆ. ಈ 2,000 ಶಾಶ್ವತ ಅಲ್ಲ, ಅಥವಾ ಸರ್ಕಾರನೂ ಶಾಶ್ವತ ಅಲ್ಲ. ಕಟ್ಕೊಂಡಿರ್ತಕ್ಕಂಥವ್ರಿಗೆ ಗಂಡ ಆಗಲಿ ಮಕ್ಕಳಾಗಲಿ ಅವರೇ ಶಾಶ್ವತ. ಎಷ್ಟೋ ಕುಟುಂಬಗಳು ಗಲಾಟೆ ಆಗಿದೆ. ನಾವು ಕಿತಾಕಿ ಅಂತ ನಾವೇನು ಕೇಳಲ್ಲ. ಬಟ್ ಇವಾಗೇನು 15% ಏನೋ ಹೆಚ್ಚಿಸ್ತೀವಿ ಬಸ್ ಚಾರ್ಜಿಂದ ಮಾಡ್ತಾ ಇದ್ದಾರಲ್ಲ, ಹೆಣ್ಮಕ್ಳುಗಳಿಗೆ ಮಹಿಳೆಯರಿಗೆ ಪುಕ್ಸಾಟೆ ಕೊಟ್ಬಿಟ್ಟು ಗಂಡು ಮಕ್ಕಳುಗಳಿಗೆ ಹೆಚ್ಚಿಸೋದ್ರಲ್ಲಿ 15% ಭಾರಿ ಅದು ಅನ್ಯಾಯ ಆಗ್ತದೆ, ತಾರತಮ್ಯ. ನಿಜವಲ್ಲವರ ಅದಾಗೋದು ಬೇಡ, ಮಾಡಲೇಬೇಕು. ಇದು ಸಂಸ್ಥೆ ನಷ್ಟದಲ್ಲಿದೆ, KSRTC BMC ಸಂಸ್ಥೆ ನಷ್ಟದಲ್ಲಿದೆ ಅನ್ನೋದಾದರೆ ನೀವು ಬೇರೆ ರೀತಿಯಲ್ಲಿ ಮಾಡಿರಿ. ವೃದ್ಧಾಪ್ಯರಿಗೆ ಅವರು ಕೊಡಿ, ಬೇಕಾದ್ರೆ ಫ್ರೀನೋ ಪರವಾಗಿಲ್ಲ. ಆಮೇಲೆ ಇವಾಗ ಇರ್ತಕ್ಕಂಥ ಇದರಲ್ಲಿ ಎಜುಕೇಷನ್ ಇರ್ತಕ್ಕಂಥವ್ರು ಅವರು ಕೊಡಿ. ಮತ್ತು ಯೋಜನೆಗಳಿಂದ ಕೆಟ್ಟದ್ದು ಅಂತ ಏನು ಹೇಳಲ್ಲ, ಒಳ್ಳೆಯದಾಗಿದೆ. ಎಷ್ಟೋ ಜನ ಬೋರ್ಗಳು ಹಾಕ್ಸಿದ್ದಾರೆ, ಸಾಲಗಳು ತೀರಿಸಿದ್ದಾರೆ, ಅಥವಾ ಎತ್ತು ಎಮ್ಮೆಗಳು ತೊಗೊಂಡಿದ್ದಾರೆ, ಅದು ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಒಳ್ಳೆ ಥರದಲ್ಲಿ. ತಪ್ಪಿಲ್ಲ, ಅದು ಹೆಣ್ಮಕ್ಳಿಗೆ. ಸರ್, ನಿಮ್ಮ ಪ್ರಕಾರ ಗ್ಯಾರಂಟಿ ಕೊಟ್ಟಿರೋದ್ರಲ್ಲಿ ಯಾವುದ್ರಲ್ಲೂ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀರಾ. ಆದರೆ ನಿಮಗೆ ಅಂದರೆ 15% ನಿಮಗೆ ಟಿಕೆಟ್ ದರನ ಜಾಸ್ತಿ ಮಾಡಿದಾರಲ್ವಾ, ಅದಕ್ಕೇನು ಹೇಳ್ತೀರಾ ಸರ್? ತಪ್ಪು ಮೇಡಮ್, ಅದು ಖಂಡಿತ ತಪ್ಪು. ಅದು ಭಾಳ ದಿವಸಗಳಿಂದ ಇದು ಬಸ್ ದರ ಹೆಚ್ಚಿಸಿರಲಿಲ್ಲ, ಟಿಕೆಟ್ ದರನ. ಅದು ಎಸ್ಲಿ ಅನಿವಾರ್ಯತೆ ಇರ್ಬೋದು, ಅದನ್ನು ತಪ್ಪು ಅಂದಲ್ಲ. ಆದರೆ 15% ಮಾಡ್ತಕ್ಕಂಥದ್ದು ಭಾರಿ ತಪ್ಪು. ಬಸ್ ಪಾಸ್ ಹೆಚ್ಚಿಸಬೇಡಿ ದಯಮಾಡಿ. SM ಕೃಷ್ಣ ಅವ್ರ ಕಾಲದಲ್ಲಿ ಬರೀ 20 ರೂಪಾಯಿಗೆ ಪಾಸ್ ತಂದರು, ಇವತ್ತು 70 ರೂಪಾಯಿ ಆಗಿದೆ. ಈ BJP ಸರ್ಕಾರ ಇದ್ದಾಗ ನಾಳೆ ಇಳಿತೀವಿ ಅಂದಾಗ ಇವತ್ತು 10 ರೂಪಾಯಿ ಹೆಚ್ಚಿಸ್ಬಿಟ್ಟು ಹೊಂಟೋದ್ರು, ಬಸ್ ಚಾರ್ಜು ಜಾಸ್ತಿ ಮಾಡ್ಬಿಟ್ಟು ಹೊಂಟೋದ್ರು. ಇರೋದರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಒಂದು ನ್ಯಾಯಯುತವಾಗಿ ಮಾಡ್ತಾಯಿದೆ, ತಪ್ಪಿಲ್ಲ. ಆದರೆ ಮಹಿಳೆಯರಿಗೆ ಗೌರವ ಕೊಡೋದು ಅದು ಒಂದು ಒಳ್ಳೆಯದೇ. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಮ್ಮ ಸ್ವಲ್ಪ ದಿಟ್ಟವಾದ ನಿರ್ಧಾರ ತಗೊಂಡು ಕೆಲಸ ಮಾಡ್ತಾಯಿದ್ದಾರೆ, ಸಾಕಷ್ಟು ಅವಮಾನಕ್ಕೂ ಆಗಿದ್ದಾರೆ. ಆದರೆ 15% ಬಸ್ ಚಾರ್ಜ್ ಹೆಚ್ಚಿಸೋದು ಭಾರಿ ಅನ್ಯಾಯ. ಯಾಕೆಂದರೆ ಈ 15% ನಮಗೆ ಬಸ್ ಚಾರ್ಜ್ ಹೆಚ್ಚಿಸ್ಬಿಟ್ಟು ಹೊರೆ ತಂದುಬಿಟ್ಟು ಅವರು ಪುಕ್ಸಾಟೆ ಕೊಡ್ತಾರೆ ಅಂದಾಗ ತಾರತಮ್ಯ ಆಗುತ್ತೆ. ಇವಾಗ ಬಸ್ಗಳಲ್ಲಿ ಹೋಗ್ತೀವಿ, ಕುಂತ್ಕೋತೀವಿ, ಸೀಟು ಬಿಡಲ್ರು, ಅವಾಗ ಪುಕ್ಸಾಟೆ ತಗೋತಾರೆ. ಆವಾಗ ನಾವು ಹೆಣ್ಮಕ್ಳ ಮೇಲೆ ಗುದ್ದಾಡಬೇಕಾಗುತ್ತೆ, ತಪ್ಪಾಗುತ್ತೆ ಅದು. ಇವಾಗ ಹೆಣ್ಮಕ್ಳಿಗೆ ನಿಮ್ಮ ಬಸ್ಸಲ್ಲಿ ಫ್ರೀನೂ ಬೇಕು, ನಿಮಗೆ ಸೀಟೂ ಬೇಕಾ, ಎಲ್ಲ ನಿಮಗೆ ಬೇಕಾ, ಗೃಹಲಕ್ಷ್ಮಿನೂ ಬೇಕಾ, ಅಥವಾ ಪುಕ್ಸಾಟೆ ಇದು ಬಸ್ಸೂ ಫ್ರೀ ಬೇಕಾ, ಶಕ್ತಿ ಅಂತ ಕಿತ್ತಾಟಗಳಾಗ್ತವೆ. ಸಮರ್ಸಿ ಮಾಡಿ, ಇವ್ರನ್ನೂ ವಿಶ್ವಾಸಕ್ಕೆ ತೊಗೊಂಡು ಸಮರ್ಸಿ ಮಾಡಿ. ಇವ್ರಿಗೇನು ಕೊಡಬೇಕು ಅದನ್ನು ಮಾನ್ಯತೆ ಪುರುಷರಿಗೂ ಕೊಡಿ, ಮಹಿಳೆಯರು ಕೊಡಿ. ಅದು ತಪ್ಪು ಅಂತ ಏನೂ ಹೇಳಲ್ಲ. ಮಾಡೋದು ಅಂದರೆ ಇದು ಫ್ರೀ ಬಸ್ಸು ಬಿಟ್ಟಿರೋದು ಅದೊಂಥರ ತಪ್ಪೆ. ಯಾಕೆಂದರೆ ಅದಕ್ಕೆ ಬದಲಾಗಿ ಬೇರೆ ಗ್ಯಾರಂಟಿಗಳು ಇವೆಲ್ಲ ಕೊಡಲಿ. ಒಂದು ಸಂಸಾರಕ್ಕೆ ಕಷ್ಟ ಸುಖಕ್ಕಾಗುತ್ತೆ. ಒಂದು 2,000 ರೂಪಾಯಿ ಬಂದರೆ ಇಡೀ ಸಂಸಾರದಲ್ಲಿ 2,000 ರೂಪಾಯಿ ಬಂದ್ಬಿಟ್ಟು ಬೇರೆ ರೈಟ್ಗಳಲ್ಲಿ ಹೆಚ್ಚಿಸ್ಬಿಟ್ಟಿದ್ದಾರೆ. ಅದನ್ನು ಅಲ್ಲಿ ಸಮತೋಲನವಾಗಿ ತೂಗಿಸ್ತದೆ, ಅದು ತಪ್ಪಿಲ್ಲ, ಒಳ್ಳೆಯದೇ ಮಾಡಿದ್ದಾರೆ. ಆಮೇಲೆ ಈ ವಿದ್ಯುತ್ ವಿಚಾರದಲ್ಲಿ ಅದನ್ನು ಸುಲಿಗೆ ಮಾಡ್ತಾಯಿದ್ದಾರೆ, ಅದು ತಪ್ಪು. ಅದು ಕೊಡ್ತಾಯಿಲ್ಲ ಫ್ರೀ, ಅದನ್ನೇ ಯೂನಿಟ್ ಅವು ಇವು ಲೆಕ್ಕ ಹಾಕ್ಬಿಟ್ಟು ಮಾಡ್ತಾಯಿದ್ದಾರೆ, ಅದು ತಪ್ಪು. ಸರ್, ಈಗ ನಿಮ್ಮ ಪ್ರಕಾರ 15% ಜಾಸ್ತಿ ಮಾಡೋದು ತಪ್ಪು ಅಂತ ಹೇಳ್ತಾರೆ? ತಪ್ಪು ಮೇಡಮ್, 15% ಭಾರಿ ತಪ್ಪು. ಹಿಂದಿನ ಕಾಲದಲ್ಲೆಲ್ಲ 10% PGR ಸಿಂಧು ಅವರು ನಮ್ಮ ಕ್ಷೇತ್ರದಲ್ಲಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ 10% ಹೆಚ್ಚು ಮಾಡಿಬಿಡೋದಕ್ಕೆ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ರು. ಇದೇ KJ ಜಾರ್ಜ್ ಅವರು ಸಾರಿಗೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಬಂಗಾರಪ್ಪನವರು ಅವಧಿನಲ್ಲಿ ನಾವೇ ಇದೆಲ್ಲ ಗಾಂಧಿನಗರ ಬಂದ್ ಮಾಡಿ ಗಲಾಟೆ ಮಾಡಿದ್ವಿ. ವಾಟಾಳ್ ನಾಗರಾಜ್ ಅವರು ನಾವು ಎಲ್ಲ ಸಮ್ಮುಖದಲ್ಲಿ. 15% ಮಾಡ್ತಕ್ಕಂಥದ್ದು ತಪ್ಪು. ಇಲ್ಲಾಂದರೆ ಬಸ್ ಚಾರ್ಜ್ ಹೆಚ್ಚಿಸ್ಬೇಡಿ ಬಿಡಿ, ಅವ್ರಿಗೆ ನೀವು ಫ್ರೀ ಕೊಡಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಹೆಣ್ಮಕ್ಳಿಗೆ ಅರ್ಧ ಟಿಕೆಟೋ ಅಥವಾ ಇನ್ನೊಂದು ಬೇರೆ ಥರ ಮಾಡಿ, ಬೇರೆ ಥರ ವ್ಯವಸ್ಥೆ ಮಾಡಿಬಿಟ್ಟು ಅವ್ರಿಗೂ ಸವಲತ್ತು ಮಾಡಿಕೊಡಿ. ಬಸ್ ಚಾರ್ಜ್ ಹೆಚ್ಚಿಸ್ಬೇಡಿ. ಒಂದು ವೇಳೆ ಏನಾದರೂ ಮಾಡಲೇಬೇಕು ಅಂತ ಇದ್ದರೆ ಒಂದು 5% ಒಳಗಡೆ ಅಷ್ಟು ಒಳ್ಳೇದು ಮೇಡಮ್ ಮಾಡಿ. ಯೋಜನೆಗಳು ಚೆನ್ನಾಗಿದೆ, ಯೋಜನೆಗಳು. ನಾಗರಾಜ್ ಅಂತ ನಮ್ಮ ಹೆಸರು. ಇದು ಯೋಜನೆಗಳು ಚೆನ್ನಾಗಿದೆ, ತಪ್ಪು ಅಂತ ಹೇಳಲ್ಲ. ಯಾಕಂದರೆ ಇವಾಗ ಅದರಿಂದ ಒಂದು 2,000 ರೂಪಾಯಿ ಬಂದರೆ ಮನೆ ಕಷ್ಟ ಸುಖಕ್ಕಾಗುತ್ತೆ. ಫ್ರೀ ಕರೆಂಟ್ ಬಂದರೆ ಮನೆಗೆ ಬೆಳಕು ವಿದ್ಯುತ್ತು, ಅದು ಒಳ್ಳೆಯದೇ. ಅದು